ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನಿಲ್ಲಿ ಒಂದು ಸ್ಪೆಷಲ್ ರುಚಿಯಾದ ಚಿಕನ್ ಸಾರನ್ನು ಮಾಡ್ತಾಯಿದ್ದೇನೆ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ 1.5 kg ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ತೊಳೆದು ತೊಗೊಂಡಿದ್ದೇನೆ. ಬನ್ನಿ ಇವಾಗ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು ಅದನ್ನೆಲ್ಲ ತೊಗೊಂಡಿದ್ದೇನೆ. ಸ್ವಲ್ಪ ಅದನ್ನು ಇವಾಗ ಫ್ರೈ ಮಾಡ್ತಾಯಿದ್ದೇನೆ. ಇದು ಇವಾಗ ಸ್ವಲ್ಪ ಫ್ರೈ ಆಗ್ತಾ ಬಂತು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಗೂ 2 ಟೀ ಸ್ಪೂನ್ ಜೀರಿಗೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ನಾವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಯಾಕೆಂದರೆ ಇದು ಫ್ರೈ ಮಾಡುವಾಗ ನಾವು ಜಾಗ್ರತೆ ವಹಿಸಬೇಕು, ಕಪ್ಪಗಾಗಬಾರ್ದು. ಹಾಗೆ ಇವಾಗ ನೋಡಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿ ಆಯಿತು. ಇದನ್ನು ತೆಗಿತಾ ಇದ್ದೇನೆ. ಹಾಗೆಯೇ ಅದೇ ಪ್ಯಾನಿಗೆ ಇಲ್ಲಿ 14 ಒಣಮೆಣಸನ್ನು ತೊಗೊಂಡಿದ್ದೇನೆ. ಇದಕ್ಕೆ ಬೇಕಾದರೆ ನೀವು ಗೆಡ್ಡ ಮೆಣಸನ್ನು ಕೂಡ ಆ್ಯಡ್ ಮಾಡ್ಬೋದು. ಆದರೆ ನಾನು ಉದ್ದ ಮೆಣಸು ಮಾತ್ರ 14 ಮೆಣಸನ್ನು ತೊಗೊಂಡಿದ್ದೇನೆ. ಹಾಗೆ ಇದನ್ನಿವಾಗ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಹಾಗೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಇದು ಕೂಡ ಕಪ್ಪಗಾಗಬಾರ್ದು. ನೋಡಿ ಇವಾಗ ಇದು ಫ್ರೈ ಆಯಿತು. ಇದನ್ನು ಕೂಡ ತೆಗಿತೇನೆ. ಇದನ್ನು ತೆಗೆದಾದ್ಮೇಲೆ ಮತ್ತೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀರುಳ್ಳಿ ಮಸಾಲ ಅಂದಮೇಲೆ ನೀರುಳ್ಳಿ ಜಾಸ್ತಿನೇ ಬೇಕಲ್ವ. ಹಾಗಾಗಿ ಇಲ್ಲಿ 4 ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅದನ್ನಿವಾಗ ಫ್ರೈ ಮಾಡ್ತಾ ಇದ್ದೇನೆ. ಇದರದ್ದು ಹಸಿ ವಾಸನೆ ಎಲ್ಲ ಹೋಗುವ ತನಕ ಫ್ರೈ ಮಾಡಿದರೆ ಒಳ್ಳೆಯದು. ಆದರೆ ಕೆಂಪಗಾಗುವ ತನಕ ಫ್ರೈ ಮಾಡಬೇಕು ಅಂತಿಲ್ಲ. ಇವಾಗ ನಾನು ಅದಕ್ಕೆ ಒಂದು 7-8 ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿಯನ್ನು ಕೂಡ ಹಾಗೆ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ. ಇವಾಗ ನೋಡಿ ಅದರ ಹಸಿ ವಾಸನೆ ಎಲ್ಲ ಹೋಗುವ ತನಕ ಫ್ರೈ ಮಾಡಿಕೊಂಡಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಬೇಕು. ತವ ಬಿಸಿ ಇರ್ತದಲ್ವ, ನೀರುಳ್ಳಿ ಎಲ್ಲ ಬಿಸಿ ಇರುವಾಗ ಅದರಲ್ಲೇ ಕೊತ್ತಂಬರಿ ಸೊಪ್ಪು ಬಾಡಿಸಿದರೆ ಸಾಕಾಗ್ತದೆ. ಹಾಗೆ ಇನ್ನೂ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ಚೆನ್ನಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋದಾದರೆ ಬಿಸಿ ಇರುವಾಗಲೇ ಹಾಕಿದರೆ ಆಗ್ಬೋದು. ಇವಾಗ ನೋಡಿ ಎಲ್ಲನೂ ತಣ್ಣಗಾಯಿತು. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ತೆಂಗಿನಕಾಯಿ ಹಾಕದ ಕಾರಣ ಇದು ಬೇಗನೆ ಗ್ರೈಂಡ್ ಆಗ್ತದೆ. ಪ್ರತಿ ಸಲವೂ ತೆಂಗಿನಕಾಯಿ ಹಾಕಿ ಸಾರು ಮಾಡೋದು ಯಾಕೆ ಅಂತ ಹೇಳಿ ಈ ಸಲ ಒಂದು ಡಿಫ್ರೆಂಟಾಗಿ ಬರೀ ನೀರುಳ್ಳಿಯನ್ನು ಮಾತ್ರ ಹಾಕಿ ನಾನು ಸಾರು ಮಾಡ್ತಾಯಿದ್ದೇನೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗಾಗಿ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡೋಣ ಅಂತ ಅನಿಸಿತು. ಇವಾಗ ನೋಡಿ ನೀರುಳ್ಳಿ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಹಾಕಿ ಆದಮೇಲೆ ಇದಕ್ಕೆ ಬೇಕಾಗುವಷ್ಟು ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೈಸಾಗಿ ನಾವು ಗ್ರೈಂಡ್ ಮಾಡಬೇಕು. ನೈಸ್ ಮಾಡಿದಷ್ಟು ತುಂಬಾ ಟೇಸ್ಟ್ ಆಗ್ತದೆ. ಹಾಗೆ ಎಲ್ಲವನ್ನು ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು. ನೋಡಿ ಇಲ್ಲಿ ಚಿಕನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೇನೆ. ಇಲ್ಲಿ ಒಂದು ಪ್ಯಾನಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ತೊಗೊಂಡಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿ ಒಂದು ನೀರುಳ್ಳಿಯನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡಿದರೆ ಒಳ್ಳೆಯದು. ಹಾಗಾಗಿ ಇವಾಗ ಇಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಇಲ್ಲಿ ನೀರುಳ್ಳಿ ಕೂಡ ಫ್ರೈ ಆಗ್ತಾ ಬಂತು. ಈಗ ನಾನು ಇದಕ್ಕೆ 1 ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಅದನ್ನು ಹಾಕ್ತೇನೆ. ಅದನ್ನು ಕೂಡ ಇವಾಗ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಸಾಫ್ಟ್ ಆಗುವ ತನಕ ಬಾಡಿಸಿಕೊಂಡ್ರೆ ಆಯಿತು. ಈಗ ನೀರುಳ್ಳಿ ಮತ್ತು ಟೊಮೆಟೊವನ್ನು ಫ್ರೈ ಮಾಡಿದ್ದಾಯಿತು. ಈಗ ನಾನು ಇದಕ್ಕೆ ಚಿಕನ್ ಪೀಸನ್ನು ಹಾಕ್ತೇನೆ. ಈಗ ಚಿಕನನ್ನು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಸಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ಬೇಯ್ತಾ ಇರುವಾಗ ಮಧ್ಯದಲ್ಲಿ 1-2 ಸಲ ನಾವು ಸೌಟು ಹಾಕಿ ಇದನ್ನು ಮಗಚಿಕೊಳ್ಬೇಕಾಗ್ತದೆ. ಹಾಗೆಯೇ ಇವಾಗ ನೋಡಿ ಚಿಕನ್ ಕೂಡ ಸ್ವಲ್ಪ ಬೇಯ್ತಾ ಬಂತು. ಇನ್ನೂ ಕೂಡ ಸ್ವಲ್ಪ ಬೇಯಲಿಕ್ಕಿದೆ. ಇಲ್ಲಿ ನೋಡಿ ಮಸಾಲ ಕೂಡ ರೆಡಿಯಾಗಿದೆ. ಹಾಗೆ ಇವಾಗ ಚಿಕನ್ ಕೂಡ ಬೆಂದಿದೆ. ಮಸಾಲವನ್ನು ನಾನು ಚಿಕನಿಗೆ ಹಾಕ್ತೇನೆ. ಮಸಾಲವನ್ನು ಹಾಕಿ ಆದಮೇಲೆ ನಾವು ಕೂಡಲೇ ಅದನ್ನು ತೆಳುವಾಗಿ ಮಾಡೋದು ಬೇಡ. ಅದನ್ನು ಈ ಮಸಾಲವನ್ನು ಈ ಚಿಕನ್ನೊಂದಿಗೆ ಸ್ವಲ್ಪ ಹೊತ್ತು ಕುದಿ ಬರಿಸಬೇಕು. ಹಾಗೆ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನಾವು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ತೆಳು ಮಾಡ್ಬೋದು. ಇವಾಗ ನಾನು ಒಂದು ಕುದಿ ಬರಲಿಕ್ಕೆ ಅಂತೇಳಿ ಈ ಥರ ಬಿಟ್ಟಿದ್ದೇನೆ. ನೋಡಿ ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ ನೀರು ಹಾಕ್ಕೊಳ್ತೇನೆ. ನೀರುಳ್ಳಿಯದ್ದು ಮಸಾಲ ಯಾವಾಗಲೂ ನಾವು ತೆಳುವಾಗಿ ಇಡಬೇಕಾಗ್ತದೆ. ಯಾಕೆಂದರೆ ನೀರುಳ್ಳಿ ಮಸಾಲ ಕುದೀತಾ ಇದ್ದ ಹಾಗೆ ದಪ್ಪವಾಗಿ ಬಿಡ್ತದೆ. ಅದೇ ರೀತಿ ತಣ್ಣಗಾದ್ಮೇಲೆ ಬೇಗನೆ ದಪ್ಪವಾಗ್ತದೆ. ಹಾಗಾಗಿ ಸ್ವಲ್ಪ ತೆಳುವಾಗಿಯೇ ನಾವು ಇಡಬೇಕಾಗ್ತದೆ. ನೋಡಿ ನಾನಿವಾಗ ಇಷ್ಟು ತೆಳುವಾಗಿ ಇಟ್ಟಿದ್ದೇನೆ. ಹಾಗೆ ಇವಾಗ ಚಿಕನ್ ಸಾರು ಕೂಡ ರೆಡಿ ಆಯಿತು. ಕೆಳಗಿಟ್ಟು ಸರ್ವ್ ಮಾಡ್ತಾಯಿದ್ದೇನೆ. ನೀರು ದೋಸೆ ಮಾಡಿದ್ದೆ. ಹಾಗೆ ನೀರು ದೋಸೆ ಜೊತೆಗೆ ಒಳ್ಳೆಯ ಕಾಂಬಿನೇಷನ್.
ಟೇಸ್ಟ್ ಅಂತೂ ಸೂಪರಾಗಿತ್ತು. ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.